ಮೊದಲು ತರಕಾರಿನ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಫಹಿಟಾಸ್ ಅಂತ ಕರೀತಾರೆ. ಅದಕ್ಕೆ ತುಂಬ ಏನ್ ಎಣ್ಣೆ ಬೇಡ. ಒಂದು ಅರ್ಧ ಟೀ ಸ್ಪೂನಷ್ಟು, 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು. ನಾನು ಒಂದು ದೊಡ್ಡ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್‌ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಇದನ್ನ ಕ್ರಿಸ್ಪಿ ಆಗೋ ಅಷ್ಟೇ ಫ್ರೈ ಮಾಡಬೇಕು. ತುಂಬ ಸಾಫ್ಟ್ ಆಗಬಾರ್ದಿದು. ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಇದನ್ನ ಓಪನ್ ವೆಸಲ್ಸಲ್ಲೇ ಫ್ರೈ ಮಾಡಬೇಕು. ಇದನ್ನ ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಸಾಗಿ ಸಾಗಿ ಆಗುತ್ತೆ. ಅಂದ್ರೆ ಒಂಥರ ಮೆತ್ತಗಾಗ್ಬಿಡತ್ತೆ. ಅದಷ್ಟು ಚೆನ್ನಾಗಿರೋದಿಲ್ಲ. ಇದೊಂದು 50-70% ಅಷ್ಟು ಕುಕ್ ಆದ್ರೆ ಸಾಕು. ಅದಾಗಿದೆ ಅಂತ ಅಂದ್ಕೊಂಡ್ಮೇಲೆ ನಾವು ಸಾಲ್ಟ್ ಅಂಡ್ ಪೆಪ್ಪರ್ ಆಡ್ ಮಾಡ್ಬೇಕು. ಮುಂಚೆನೇ ಆಡ್ ಮಾಡಿದ್ರೆ ನೀರ್ ಬಿಟ್ಕೊಂಡ್ಬಿಡುತ್ತೆ. ಸೊ ಇದಿವಾಗ ಫುಲ್ ಕಂಪ್ಲೀಟ್ ಆಗಿದೆ ಇದು. ಇವಾಗ ನಾನು ಸಾಲ್ಟ್ ಹಾಕ್ತಾ ಇದ್ದೀನಿ. ಮತ್ತೆ ಪೆಪ್ಪರ್ ಕೂಡ ಆಡ್ ಮಾಡ್ತಾ ಇದ್ದೀನಿ. ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಇದು ಎಲ್ಲಾ ಇಂಗ್ರೀಡಿಯೆಂಟು ಅಷ್ಟೇನೆ. ನಾನು ಒಂದು 5 ಜನಕ್ಕಾಗುವಷ್ಟು ಮಾಡ್ತಾ ಇದ್ದೀನಿ. ಸೊ ಸಾಲ್ಟ್ ಅಂಡ್ ಪೆಪ್ಪರ್ ಹಾಕಿದ್ಮೇಲೆ ಮತ್ತೆ ಏನು ಬಿಸಿಗಿಡೋದ್ ಬೇಡ. ಈಗ ಗ್ವಾಕಾಮೋಲಿ ಮಾಡ್ಕೊಳ್ತಾ ಇದ್ದೀನಿ. 2 ಅವಕಾಡೊ ತಗೊಂಡಿದ್ದೀನಿ ನಾನು. ಅದಕ್ಕೆ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ಸಣ್ಣದಾಗಿ ಹೆಚ್ಕೋಬೇಕು. ಆಮೇಲೆ ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಆಮೇಲೆ ನಿಂಬೆಹಣ್ಣು ಮತ್ತೆ ಉಪ್ಪು ಇಷ್ಟೇ. ಬೇಕಾದ್ರೆ ನೀವು ಸಿಲಾಂಟ್ರೋ ಅಂದ್ರೆ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೋಬಹುದು. ಚೆನ್ನಾಗಿರುತ್ತೆ. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಇದಕ್ಕೆ. ಸೊ ಇದಿಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನ ನೀಟಾಗೆ ಕಲಸಿಟ್ರೆ ಇದು ಗ್ವಾಕಾಮೋಲಿ ರೆಡಿ ಆಗುತ್ತೆ. ಅವಕಾಡೊ ಸ್ವಲ್ಪ ಸ್ಮೂತ್ ಆಗಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಹಣ್ಣಾಗಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮತ್ತೆ ಈರುಳ್ಳಿ, ಟೊಮ್ಯಾಟೊ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈಗ ಗ್ವಾಕಾಮೋಲಿ ರೆಡಿ ಆಯ್ತು. ನೆಕ್ಸ್ಟು ರೈಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಯೂಶುವಲ್ ಆಗಿ ಅವ್ರುಗಳು ಎಣ್ಣೆ ಅಥವಾ ಏನು ಹಾಕ್ದೇನೆ ಕೆಲವೊಂದ್ ಸತಿ ಮಾಡ್ತಾರೆ. ಬರೀ ನಿಂಬೆಹಣ್ಣು, ಉಪ್ಪು ಮತ್ತೆ ಸಿಲಾಂಟ್ರೋ ಅಂದ್ರೆ ಕೊತ್ತಂಬರಿ ಸೊಪ್ಪು ಆಡ್ ಮಾಡಿ ಆ ವೈಟ್ ರೈಸಿಗೆ ಆಡ್ ಮಾಡ್ತಾರಷ್ಟೇ ಅವರು. ಬಟ್ ನಾನು ಸ್ವಲ್ಪ ಒಗ್ಗರಣೆ ಹಾಕೋಣ ಅಂತ ಹೇಳಿ ನಾನು ಬೆಳ್ಳುಳ್ಳಿ ಅನ್ನ ಅಂತ ಮಾಡ್ತಾ ಇದ್ದೀನಿ. ಏನಿಲ್ಲ ಇದಕ್ಕೆ ಬರೀ ತುಪ್ಪ ಹಾಕ್ಬಿಟ್ಟು ತುಪ್ಪ ಬಿಸಿ ಆದ್ಮೇಲೆ ಸಣ್ಣ ಸಣ್ಣಕ್ಕೆ ಹೆಚ್ಚಿರುವಂಥ ಬೆಳ್ಳುಳ್ಳಿ, ಆಮೇಲೆ ರೈಸ್ ಹಾಕ್ಬಿಟ್ಟು, ಉಪ್ಪು ಹಾಕ್ಬಿಟ್ಟು ಕಲಸಿದ್ರೆ ಇದು ಬೆಳ್ಳುಳ್ಳಿ ಅನ್ನ ರೆಡಿ ಆಗುತ್ತೆ. ಈ ರೈಸು ಇದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ನಾನು ಯೂಸ್ ಮಾಡ್ತೀನಷ್ಟೇ. ಈ ಥರ ಮಾಡ್ತೀನಿ. ನಿಮಗೆ ಪ್ಲೇನ್ ರೈಸೇ ಹಾಕ್ಕೋಬೇಕಂದ್ರೆ ಅದು ಕೂಡ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಕೂಡ ಆಡ್ ಮಾಡಿದ್ದೀನಿ. ಸೊ ಇದು ರೈಸ್ ಇವಾಗ ರೆಡಿ ಆಯ್ತು. ನೆಕ್ಸ್ಟು ನಾವು ಟಾರ್ಟಿಲಾಸ್ ತಗೊಳ್ಬೇಕು. ಟಾರ್ಟಿಲಾಸ್‌ನ ನಾವು ಸ್ವಲ್ಪ ಈ ಥರ ತವದ ಮೇಲೆ ಹಾಕಿ ಬಿಸಿ ಮಾಡ್ಕೊಳ್ತೀನಿ. ತುಂಬಾ ಏನ್ ಮಾಡೋದ್ ಬೇಡ. ಯಾಕಂದ್ರೆ ಮತ್ತೆ ಮೈಕ್ರೋವೇವ್ ಓವನಲ್ಲಿ ಇಡೋದ್ರಿಂದ ತುಂಬಾ ಏನ್ ಮಾಡೋದೇನ್ ಬೇಡ. ಸುಮ್ನೆ ಒಂದ್ಸತಿ ಅದು ಫೋಲ್ಡ್ ಮಾಡ್ಲಿಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ನಾನು ಒಂದ್ಸತಿ ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಒಂದು 30 ಸೆಕೆಂಡ್ಸ್ ಅಷ್ಟೇನೆ. ನಾನು ಒಟ್ಟಿಗೆ 3 ಇಡ್ತಾ ಇದ್ದೀನಿ. ಬೇಕಾದ್ರೆ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಟಾರ್ಟಿಲಾ ಒಟ್ಟಿಗೆ ಮಾಡ್ಕೋಬಹುದು. ಇಲ್ಲಿ ಎಲ್ಲದೂ ಕೂಡ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಎಂಚಿಲಾಡಾ ಸಾಸ್ ಇದು. ಇದು ಸ್ಪೈಸಿ ಆಗಿರೋದು ಸಿಗುತ್ತೆ, ಸ್ವಲ್ಪ ನಾನ್ ಸ್ಪೈಸಿದು ಸಿಗುತ್ತೆ. ಇಲ್ಲ ಮನೇಲಿ ಕೂಡ ಮಾಡ್ಕೋಬಹುದು. ಒಂದ್ಸತಿ ರೆಸಿಪಿ ತೋರಿಸ್ತೀನಿ ಅದನ್ನೂನು. ನಾನಿವತ್ತು ರೆಡಿ ತಂದಿದ್ದೆ. ಫಸ್ಟು ಒಂದು ತಟ್ಟೆಗೆ ನಾನು ಎಲ್ಲ ಎಂಚಿಲಾಡಾ ಸಾಸ್ ಹಾಕ್ಕೊಂಡ್ಬಿಟ್ಟು, ಇನ್ನೊಂದು ಕಡೆಗೆ ನಾನು ಈಗ ಒಂದು ಟಾರ್ಟಿಲಾಗೆ ಸ್ವಲ್ಪ ಎಂಚಿಲಾಡಾ ಸಾಸು, ಆಮೇಲೆ ರೈಸು, ಕಾರ್ನು, ಗಾಕಮೋಲೆ, ಆಮೇಲೆ ಫಹಿಟಾಸ್ ಅಂದ್ರೆ ತರಕಾರಿ ಬೇಯಿಸ್ಕೊಂಡಿದ್ವಲ್ಲ, ನೀವು ಹುರ್ಕೊಂಡಿದ್ವಲ್ಲ ಅದು, ಆಮೇಲೆ ಬ್ಲಾಕ್ ಬೀನ್ಸ್ ಬೇಯಿಸ್ಕೊಂಡಿದ್ದೆ ನಾನು. ಬ್ಲಾಕ್ ಬೀನ್ಸು ಮತ್ತೆ ಈಗ ಚೀಸ್ ಹಾಕ್ತಾ ಇದ್ದೀನಿ. ನಿಮ್ಗೆ ಯಾವ ಚೀಸ್ ಬೇಕಾದ್ರೂ ಹಾಕ್ಬೋದು. ನಾನಿಲ್ಲಿ ಮಾಜರೆಲ್ಲಾ ಚೀಸ್ ತಗೊಂಡಿದ್ದೀನಿ. ಇದನ್ನ ಈ ತರ ನೀಟಾಗಿ ಫೋಲ್ಡ್ ಮಾಡ್ಬಿಟ್ಟು, ಫೋಲ್ಡ್ ಮಾಡಿರೋದನ್ನ ಡೌನ್ ಪಾರ್ಟಲ್ಲಿ ಹಿಂಗಿಡ್ಬೇಕು. ಅದೇ ತರ ಇನ್ನೊಂದು ಕೂಡ ಮಾಡ್ತಾ ಇದ್ದೀನಿ. ಒಟ್ಟು 3ನ ಒಟ್ಟಿಗೆ ಇಡ್ತೀನಿ ನಾನು. ಒಬ್ಬೊಬ್ಬರಿಗೆ ಎಷ್ಟು ಬೇಕೋ ಒಂದೊಂದು ಪ್ಲೇಟಿಗೆ ಅರೇಂಜ್ ಮಾಡ್ಕೊಂಡು ನಾವು ಮೈಕ್ರೋವೇವನಲ್ಲಿ ಇಡಬೇಕಾಗತ್ತೆ. ಈಗ ಇದ್ರ ಮೇಲೂ ಕೂಡ ಎಂಚಿಲಾಡಾ ಸಾಸ್‌ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರಕ್ಕೆ ಬೇಕಾಗುತ್ತೋ ಅಷ್ಟು ಹಾಕ್ಕೋಬೇಕಾಗತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಟೇಸ್ಟ್ ಇರುತ್ತೆ. ಅದಕ್ಕೆ ನಾನು ಎಕ್ಸಾಕ್ಟ್ ಮೆಜರ್‌ಮೆಂಟ್ ಹಾಕಿಲ್ಲ ಯಾವುದಕ್ಕೂನು. ಯಾಕೆ ಅಂತಂದ್ರೆ ಅವ್ರವ್ರ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೋಬೋದು ಅಂತ. ಇದಾದ್ಮೇಲೆ ಎಷ್ಟು ಬೇಕೋ ಅಷ್ಟು ಎಂಚಿಲಾಡಾ ಸಾಸ್ ಹಾಕ್ಕೊಂಡ್ಮೇಲೆ ನಾವೀಗ ಚೀಸ್ ಹಾಕ್ಕೋಬೇಕು. ನಾನು ಮೊಜರೆಲ್ಲಾ ಚೀಸೇ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ನೀಟಾಗಿ ನೀವು ಮೈಕ್ರೋವೇವ್‌ನಲ್ಲಿ ಇಟ್ಟು ಒಂದು 2 ನಿಮಿಷ ಇಟ್ರೆ ಸಾಕು. ಚೆನ್ನಾಗಿ ಬೇಕಾಗುತ್ತೆ. ಸೊ ಅದು ಸ್ಟ್ರಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಅದ್ರದ್ದು ಮೊಜರೆಲ್ಲಾ ಚೀಸ್‌ದು. ಈಗಿದು ರೆಡಿ ಆಗಿದೆ. 2 ನಿಮಿಷ ಓವನಲ್ಲಿ ಇಟ್ಕೊಂಡು ಬಂದಿದ್ದೀನಿ ಇದನ್ನೀಗ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದಿವಾಗ ರೆಡಿ ಆಯ್ತು. ಮತ್ತೆ ಚೀಸ್ ಸ್ಟ್ರಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಇದು. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ ಅಂತ. ಚೀಸ್ ಪೂಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದು ಎತ್ತಿದ್ರೆ ಇವಾಗ. ತುಂಬಾ ಟೇಸ್ಟಿಯಾಗಿತ್ತು. ನೀವು ಕೂಡ ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.